ನೋಡ್ತೀನಿ ಹೇಳಪ್ಪ ಸರ್. ಇವತ್ತು ಭಾಳ ಚಿತ್ರಗಳು, ಚಲನಚಿತ್ರಗಳು ಈ ದೇಶದಲ್ಲಿ ಬಂದು ಜನರ ಜೀವನವನ್ನು ಬೇರೆ ಬೇರೆ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಸುದ್ದಿವಾಹಿನಿಗಳಾಗಿ ಭಾಳ ಅರ್ಥಗರ್ಭಿತವಾಗಿ ಕೆಲಸ ಮಾಡಿದ್ದಾವೆ. ಭಾಳ ಹೆಸರುಗಳನ್ನು ನೋಡಿದ್ವಿ, ಒಳ್ಳೊಳ್ಳೆ ಹೆಸರು, ಒಳ್ಳೊಳ್ಳೆ ಫಿಲಮ್ಗಳೆಲ್ಲ ಬಂದು ಜನದೇ ಈ ಸಾರ್ವಜನಿಕರ ಉದ್ಧಾರಕ್ಕೆ ಭಾಳ ಹೆಲ್ಪ್ ಆಗಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಆದರೆ ಇವತ್ತು ನ್ಯಾಯಬೆಲೆ ಅಂಗಡಿ ಅಂತಕ್ಕಂಥ ನ್ಯಾಯಬೆಲೆ ಅಂಗಡಿ ಅಂತಕ್ಕಂಥ ಹೆಸರಿನ ಮೇಲೆ ನೀವು ಮಾಡಿಕೊಟ್ಟಿರ್ತಕ್ಕಂಥ ಈ ಒಂದು ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದು ಉದ್ಘಾಟಕರಾಗಿ ಮಾನ್ಯ ಕರ್ನಾಟಕ ಸರ್ಕಾರದ ನಮ್ಮ ಆಹಾರ ಮತ್ತು ಪೂರೈಕೆ ಸಚಿವರು ಇಲ್ಲಿ ಬಂದು ಈ ಒಂದು ಸಮಾರಂಭ, ಈ ಒಂದು ಫಿಲಮನ್ನು ಉದ್ಘಾಟನೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ, ಇದು ಕಟ್ಟ ಕಡೆಯ ಜನಕ್ಕೆ ಸರ್ಕಾರ ಏನು ಉದ್ದೇಶ ಇಟ್ಕೊಂಡಿದೆ ಅದನ್ನೆಲ್ಲ ತಲುಪಿಸ್ತಕ್ಕಂಥದ್ದು, ನಮ್ಮಲ್ಲೇನಾದ್ರು ನ್ಯೂನತೆಗಳಿದ್ದರೆ ಸರಿಪಡಿಸ್ತಕ್ಕಂಥದ್ದಕ್ಕೂ ಒಂದು ದಾರಿದೀಪ ಆಗಲಿ ಈ ಒಂದು ಚಿತ್ರ ಅನ್ನೋದನ್ನು ಸನ್ಮಾನ್ಯ ಮುನಿಯಪ್ಪ ಸಾಹೇಬರು ಹೇಳಿದ್ದಾರೆ. ಹಾಗೆಯೇ ಸನ್ಮಾನ್ಯ ರಾಮಮೂರ್ತಿಯವರು ಚಿತ್ರ ಈಗಾಗಲೇ ಭಾಳ 2-3 ಚಿತ್ರನ ನಿರ್ಮಾಪಣೆ ಮಾಡಿ ಜನತೆಗೆ ಮುಂದಿಟ್ಟಿದ್ದಾರೆ. ಈ ಒಂದು ಚಿತ್ರ ಅವ್ರ ಕೈನಲ್ಲಿ ಬರ್ತಾ ಇರತಕ್ಕಂಥದ್ದು ಭಾಳ ಯಶಸ್ವಿಯಾಗಿ, ಇದು ಏನಾಗಿದೆ ಅಂತ ಹೇಳಿದ್ರೆ, ಈ ಒಂದು ನ್ಯಾಯಬೆಲೆ ಅಂಗಡಿ ಅಂತಕ್ಕಂಥದ್ದು ಸರ್ಕಾರ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳು ಕೊಡ್ತದೆ. ನೀವು ಹೇಳ್ದಂಗೆ ಮುನಿಯಪ್ಪ ಸಾಹೇಬರು ಹೇಳ್ದಂಗೆ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು. ಸಿದ್ದರಾಮಯ್ಯ ಸಾಹೇಬರು ಫಸ್ಟು ಅಧಿಕಾರಿಗೆ ಬಂದಾಗ ನನ್ನ ರಾಜ್ಯದ ಜನ, ಕಟ್ಟ ಕಡೆಯ ಜನನೂ ಸಹಿತ ಅನ್ನ ಊಟ ಮಾಡಬೇಕು ಅಂತೇಳಿ 10 kg ಅಕ್ಕಿಯನ್ನು ಪ್ರಪ್ರಥಮವಾಗಿ ನೀಡಿದರು. ದೂರ ಏನಿತ್ತು ಅಂದರೆ ಅದು ಸಕಾಲಕ್ಕೆ ಸರಿಯಾಗಿ ತಲುಪಲಿಲ್ಲ ಅಂತಕ್ಕಂಥ ವಿಚಾರ ಮಂದಟ್ಟಾಗಿತ್ತು. ಈಗ ಅದೆಲ್ಲವನ್ನೂ ಸರಿಪಡಿಸ್ತಕ್ಕಂಥ ವಿಚಾರದಲ್ಲಿ ಸರ್ಕಾರ ಹಮ್ಮಿಕೊಟ್ಟಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇರತಕ್ಕಂಥ ರಾಮಮೂರ್ತಿಯವರೇ, ಹಾಗೆಯೇ ನನ್ನ ಬ್ರದರು, ಅಣ್ಣನ ಸಮಾನ, ಭಾಳ ನನಗೆ ಆತ್ಮೀಯರು, ನಮ್ಮ ದೊಡ್ಡಣ್ಣವರು, ಹಿರಿ ನಟರು, ಹಾಗೆಯೇ ಮತ್ತೋರ್ವ ನಾಯಕರು, ನಮ್ಮ ಬಂಗಾರಪ್ಪನವರು ಅಂತ ಹೇಳಿದರೆ ಈ ರಾಜ್ಯ ಕಂಡಂಥ ಭಾಳ ದೊಡ್ಡ ಹೆಸರಿರ್ತಕ್ಕಂಥ ಮುಖ್ಯಮಂತ್ರಿ ಆಗಿದ್ದವರು. ಅವರ ಸುಪುತ್ರರು ಒಳ್ಳೆ ಫಿಲಮಲ್ಲೂ ಆ್ಯಕ್ಟ್ ಮಾಡ್ತಿದ್ರು, ಇಲ್ಲೂ ರಾಜಕಾರಣದಲ್ಲೂ ಮಾಡಿದ್ದಾರೆ, ಚೆನ್ನಾಗಿ ಮಾಡ್ತಾ ಅವರೇ, ಒಳ್ಳೆ ಹೆಸರಿದೆ. ಸನ್ಮಾನ್ಯ ನೀವೇ ಈಗ ಮೈನ್ ಆಗ್ತಾ ಹೀರೋ. ಈಗ ನೀವು ಮುನಿಯಪ್ಪ ಸಾಹೇಬ್ರಿಗೆ ಕೇಳ್ತಿದ್ರಿ, ಮುನಿಯಪ್ಪ ಸಾಹೇಬರು ಗಿಚ್ಚರ್ಗೆಲ್ಲ ಬರೋಕ್ಕಾಗೋದಿಲ್ಲ, ನಾವು ಫ್ರೀ ಇದ್ದೀವಿ. ನಾನು ಹೇಳಿದೆ, ನನ್ನ ಬಾಮ ಹರೀಶ್ ಮೊನ್ನೆ ಫೋನ್ ಮಾಡಿದಾಗ, ನೋಡ್ಯ ನಾನು ಹಂಗೆಲ್ಲ ಪುಕ್ಸೆಟ್ಟು ನೀನು ಬರೀ ಉದ್ಘಾಟನೆ ಕರಿಬೇಡ, ನಾನು ದೊಡ್ಡಣ್ಣ ನಮ್ಮ ಕುಮಾರ್ ಬಂಗಪ್ಪನವ್ರ ಜೊತೆಗೆ ನನಗೇನು ಕಾಸಿಲ್ಲ, ಕರೆಮಣಿ ಇಲ್ಲ, ಡ್ರೆಸ್ಸು ನಾನೇ ಹಾಕ್ಕೊಂಬರ್ತೀನಿ, ಕ್ಲೀನಾಗಿ ಒಂದು ಪಿಕ್ಚರ್ ಮಾಡೋಣ, ಒಂದು 3-4. ಈಗ ಆ ಒಂದು ಯುಗ ಮುಗಿದಿದೆ, ಪೊಲಿಟಿಕಲ್ ಕಡಿಮೆ ಆಗಿದೆ, ಇಲ್ಲಾರು ಮಾಡೋಣ ಅಂತ ಹೇಳಿದ್ದೀನಿ. ನನಗೊಂದು ಅವಕಾಶ ಆಗಬೇಕು ಕುಮಾರಣ್ಣ, ನಾನು ಇಟ್ಕೊಂಡು ನಿನ್ನ ಜೊತೆನಲ್ಲಿ. ಹಾಗೆಯೇ ಈ ಚಿತ್ರದಲ್ಲಿ ನಟನೆ ಮಾಡಲಿಕ್ಕೆ ಬಂದಿರತಕ್ಕಂಥ ಸಹೋದರಿ ರಾಗಿಣಿ ದ್ವಿವೇದಿಯವರೇ, ನಮ್ಮ ಕೃಷ್ಣಪ್ಪ ಇದ್ರ ಹೋರಾಟ ಮಾಡ್ತಾ ಇರೋನು ನಮ್ಮ ಕೃಷ್ಣಪ್ಪ, ನಮ್ಮೂರಿನವರು, ನಾಗಮಂಗಲದವರು. ನಾನು ಇಬ್ಬರು ಒಂದೇ ದಿವಸ ಹುಟ್ಟಿರೋದು, ನನ್ನ ಶಿಷ್ಯ, ನನ್ನ ಫ್ರೆಂಡು, ನನ್ನ ಗರ್ಡಿನಲ್ಲೇ ಬೆಳೆದಿರ್ತಕ್ಕಂಥವನು. ನಾನು ಶುಭ ಆಶೀರ್ವಾದ ಮಾಡಿದ್ದೀನಿ ಅವನಿಗೂ. ಅವನು ರಾಜ್ಯ ಪಡಿತರ ಸಂಘದ ಅಸೋಸಿಯೇಷನ್ನ ಅಧ್ಯಕ್ಷ ಆಗಿ ಭಾಳ ಹೋರಾಟ ಮಾಡಿ, ಈಗ ನ್ಯಾಯಬೆಲೆ ಅಂಗಡಿಯರು ಅಂದರೆ ಅಕ್ಕಿ ಕೆಜಿಯರು, ಗೋಧಿ ಕೆಜಿಯರು ಅಂತಕ್ಕಂಥ ಭಾವನೆ ಇದೆ, ಅದಿಲ್ಲ. ಸರ್ಕಾರ ಮತ್ತು ಸಾರ್ವಜನಿಕರಿಗೆ ಕೊಂಡಿಯಾಗಿರ್ತಕ್ಕಂಥದ್ದು ನ್ಯಾಯಬೆಲೆ ಅಂಗಡಿ ನಡೆಸ್ತಕ್ಕಂಥವ್ರು. ಅದು ಎಲ್ಲೆಲ್ಲಿ ನ್ಯೂನತೆಗಳು ತಪ್ಪಿದೆ ಅದನ್ನು ಸರಿಪಡಿಸೋದಕ್ಕೆ ನಾನು ರಾಮಮೂರ್ತಿಯವರು ಪಿಕ್ಚರ್ ಮಾಡಿ, ಇದು ಭಾಳ ಚೆನ್ನಾಗಿ ಅದ್ಭುತವಾಗಿ ನಡೀತದೆ. ಯಾಕೆಂದರೆ ಈ ರಾಜ್ಯದಲ್ಲಿ ಯಾರು ಭಾಳ ಅಧಿಕಾರದಲ್ಲಿರ್ತಕ್ಕಂಥವ್ರು ದೊಡ್ಡವ್ರು ಪಿಕ್ಚರ್ ನೋಡೋದು ಕಡಿಮೆ, ಕಟ್ಟ ಕಡೆಯ ಜನ ಪಿಕ್ಚರ್ ನೋಡ್ತಕ್ಕಂಥವ್ರು, ಅವರು ಅನ್ನ ಊಟ ಮಾಡ್ತಕ್ಕಂಥವ್ರು. ನ್ಯಾಯಬೆಲೆ ಅಂಗಡಿಯಿಂದ ತೊಂದರೆ ಏನಾಗ್ತಾಯಿದೆ, ಸರಿ ಏನಾಗ್ತಾಯಿದೆ ಅನ್ನತಕ್ಕಂಥ ಎಲ್ಲ ವಿಚಾರ ಇದರೊಳಗೆ ಬರಬೇಕು. ಇದನ್ನು ಪೂರ್ಣ ಪ್ರಮಾಣದಲ್ಲಿ ಅವರನ್ನು ವಿಚಾರಕ್ಕೆ ತಕ್ಕೊಂಡು ನಿಮ್ಮ ಕಥಾ ಸಂಕಲನ ಭಾಳ ಚೆನ್ನಾಗಾಗಲಿ ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ 2 ಹೆಣ್ಮಕ್ಳುಗಳು ನಿರ್ಮಾಪಕರು, ದುಡ್ಡು ಹಾಕರು, ಅವ್ರು ತಾನೇ ಇಂಪಾರ್ಟೆಂಟು, ಉಳಿದರ್ದೆಲ್ಲ ಲೆಕ್ಕ ಇಲ್ಲ. ಅನ್ನದಾತರು ಅವರು ಸಹಿತ ಈ ಒಂದು ಸಿನಿಮಾಕ್ಕೆ ಬಂಡವಾಳ ಹಾಕ್ಕೊಂಡು ಬಂದಿದ್ದಾರೆ. ಈ ಸಿನಿಮಾ ಯಶಸ್ವಿಯಾಗಿ, ಅದರಲ್ಲೂ ಸಹಿತ ಮುನಿಯಪ್ಪ ಸಾಹೇಬ್ರ ಕೈ ಭಾಳ ನೋಡಿ, 40 ವರ್ಷ ಆಯಿತು ಅಧಿಕಾರಕ್ಕೆ ಹೋಗಿ, ಅಷ್ಟು ಒಳ್ಳೆಯ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದರು, 27 ವರ್ಷ MP ಆಗಿದ್ದರು. ಅಲ್ಲಿ ಮುಗಿದ ಮೇಲೆ ಇಲ್ಲೂ ಸಹಿತ ಅವ್ರನ್ನ ಬರೀ ಕೈಲಿ ಕೂರಿಸಿಲ್ಲ ಸರ್ಕಾರ. ನಿಮ್ಮ ಸೇವೆ ಇನ್ನೂ ನಡಿಬೇಕು ಅಂತೇಳಿ ಬಂದಿದೆ.
ಅವ್ರ ಕೈಗುಣ ಭಾಳ ಚೆನ್ನಾಗಿದೆ. ಈ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅಂತಕ್ಕಂಥ ಚಿತ್ರ ಇದು ಎಲ್ಲ ಚಿತ್ರಗಳಿಗಿನ್ನ ನಾಗಾಲೋಟದಲ್ಲಿ ಮುಂದಕ್ಕೆ ಹೋಗಬೇಕು. ಮುಂದಕ್ಕೆ ಹೋಗಿ ಇದು ಚೆನ್ನಾಗಿ ಶುಭ ಆಗಲಿ ಅಂಥೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸಿ, ನನಗೂ ಸಹಿತ ದೊಡ್ಡಣ್ಣ ತಥಾಸ್ತು ಮಾಡಿದ್ದಾರೆ. ನಂದು ಒಂದು ರೋಲ್ ಇರುತ್ತೆ, ನಾನು ಚೆನ್ನಾಗಿ ಇದ್ರೊಳಗೆ ಪಾತ್ರ ಮಾಡ್ತೀನಿ ಅಂತಕ್ಕಂಥ ಮಾತು ಹೇಳಿ ನಾನು ಇನ್ಯಾರ್ದಾರ ಹೆಸರು ಹೇಳದೇ ಇದ್ದರೆ ಅನ್ಯತಾ ಭಾವಿಸ್ಬೇಡಿ. ಈ ಒಂದು ಮೇಲೆ ಪತ್ರ ಇದೆಲ್ಲ ನಮಗಿನ್ನ ನೀವು ಮುಖ್ಯ, ಚೆನ್ನಾಗಿ ತೋರಿಸೋರು ಮಾಡೋರು. ಇನ್ನೆಲ್ಲ ವಿಕಾರವಾಗಿ ನಮ್ಮನ್ನೇನು ತೋರಿಸ್ಬೇಡಿ, ಸಾಕಾಗಿದೆ ನೋಡಿ ನಮ್ಮನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಇಲ್ಲಾದರೂ ಕರೆಕ್ಟಾಗಿ ನಮ್ಮನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ನಾವು ನಿಮ್ಮ ಜೊತೆ ಇರ್ತೀವಿ. ಈ ಒಂದು ಚಿತ್ರ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅನ್ನೋ ಚಿತ್ರ ಕರ್ನಾಟಕ ರಾಜ್ಯದಲ್ಲಿ ನಾಗಾಲೋಟದಲ್ಲಿ ಓಡಿ ಯಶಸ್ಸನ್ನು ಗಳಿಸಲಿ. ಅವ್ರ ಪಾಪ ಹೆಣ್ಮಕ್ಳು ಹಾಕಿರೋ ಬಂಡವಾಳ ಕೈ ತುಂಬ ಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸ್ತೀನಿ. ನಮ್ಮ ಬಾಮ ಹರೀಶ್ ಅಣ್ಣ ನಮ್ಮೂರಿನವರು, ನಮ್ಮೂರ ಭಾಳ ಆತ್ಮೀಯರು. ಅವರು ಚಲನಚಿತ್ರ ರಂಗದಲ್ಲಿ ಇದ್ದರೂ ಸಹಿತ ನೋಡಿ ಕೂತ್ಕೊಳ್ಳಿ ಅಂದ್ರೆ ಕೂತ್ಕೊಳ್ಳಿಲ್ಲ, ನಾನು ಈ ಕೆಲಸ ಮಾಡಲ್ಲ ಅಲ್ಲಿ ಕೂತ್ಕೊಂಡು ನಿಂತ್ಕೊಳ್ತೀನಿ ಅಂತ ಹೇಳಿದರು. ಅವ್ರಿಗೂ ಸಹಿತ ಅವ್ರಿಗೆ ಮುಖಂಡತ್ವ ವಹಿಸಿರೋದ್ರಿಂದ ಅವ್ರಿಗೂ ಸಹಿತ ಈ ಚಲನಚಿತ್ರ ಯಶಸ್ಸನ್ನು ಕೊಡಲಿ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತುಕೊಳ್ಬೋದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.